ಕಮಲಾಕರನ ಸುತ್ತಲೂ ಈಗ ಕಮಲ ಮತ್ತು ಕರ ನಾಯಕರುಗಳ ಹೋರಾಟ ನಡೀತಾ ಇದೆ. ಕಮಲಾಕರ ಭಟ್ ಈಗಾಗಲೇ ಪೊಲೀಸರ ಕೈಯಲ್ಲಿ ಅರೆಸ್ಟ್ ಆಗಿರುವಂಥದ್ದು ಈ ಕೊಲೆ ಆರೋಪದ ಮೇಲೆ. ಆದರೆ ಕಮಲಾಕರ ಭಟ್ನ ಹೆಸರಿನಲ್ಲಿ ಕಮಲ ಮತ್ತು ಕರ ನಾಯಕರುಗಳು ಇವಾಗ ಹೋರಾಟ ನಡೆಸ್ತಾ ಇದ್ದಾರೆ. ಜ್ಯೋತಿಷಿ ಕಮಲಾಕರ ಭಟ್ ಪೊಲಿಟಿಕಲ್ ಫೈಟ್ ನಡೀತಾ ಇದೆ. ಜ್ಯೋತಿಷಿ ಕಮಲಾಕರ ಭಟ್ನ ಸುತ್ತಲೂ ಈಗ ರಾಜಕೀಯದ ಸಮರ ನಡೀತಾ ಇದೆ. ಕಮಲಾಕರ ಭಟ್ಟನ ಒಂದು ಫೋಟೋವನ್ನು ಮುಂದಿಟ್ಟುಕೊಂಡು BJP ಜೊತೆಗೆ ನಂಟಿದೆ ಅಂತೇಳಿ ಕಾಂಗ್ರೆಸ್ನ MLC ತೋರಿಸ್ತಾ ಇದೆ. BK ಹರಿಪ್ರಸಾದ್ ಪೋಸ್ಟ್ಗೆ ರೀಪೋಸ್ಟ್ ಮಾಡಿದ್ದಾರೆ. ಸುರೇಶ್ ಕುಮಾರ್ ಅವರು ಕೂಡ ತಿರುಗಿಟ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಯಾರ ಜೊತೆಗೂ ಫೋಟೋ ಹಾಕ್ಕೊಂಡಿರ್ತಾರೆ ಅಥವಾ ಫೋಟೋ ಹಾಕಿಸ್ಕೊಂಡವರ ಪರವಾಗಿ ಒಂದಿಷ್ಟು ಬರೆದಿರ್ತಾರೆ. ಅದನ್ನು ಮುಂದಿಟ್ಟುಕೊಂಡು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡ್ತಾ ಹೋಗಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಕಮಲಾಕರ್ ಭಟ್ ಒಂದು ಕಡೆಯಲ್ಲಿ ಸುರೇಶ್ ಕುಮಾರ್ ಜೊತೆಗೆ ತೆಗೆದುಕೊಂಡಿರುವಂಥ ಫೋಟೋ ಇದೆ. ಸುರೇಶ್ ಕುಮಾರ್ ಅವರು ಅದರ ಪರವಾಗಿ ಕಮಲಾಕರ್ ಭಟ್ನ ವಿಚಾರವಾಗಿ ಒಂದು ಪೋಸ್ಟ್ ಕೂಡ ಮಾಡಿರುವಂಥದ್ದು ಇದೆ. ಆ ಪೋಸ್ಟನ್ನು ಮುಂದಿಟ್ಕೊಂಡು BK ಹರಿಪ್ರಸಾದ್ ಅವರು ಆರೋಪವನ್ನು ಮಾಡ್ತಾರೆ. BK ಹರಿಪ್ರಸಾದ್ಗೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಸುರೇಶ್ ಕುಮಾರ್ ಅವರು ಕೂಡ ಮಾಡ್ತಾರೆ. ರಾಜಕೀಯ ಇಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇದೆ ಅಂತೇಳಿ. ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಕೇಸ್ಗೂ BJPಗೂ ಲಿಂಕ್ ಮಾಡಿದ್ದಾರೆ BK ಹರಿಪ್ರಸಾದ್ ಅವರು. BJP ಶಾಸಕ ಸುರೇಶ್ ಕುಮಾರ್ ಕಮಲಾಕರ್ ಭಟ್ ಅಂತಹವರನ್ನ ಬೆಳೆಸಿದ್ರು ಅಂತೇಳಿ ಪೋಸ್ಟ್ ಹಾಕಿದ್ದಾರೆ. ಯಾಕಂದರೆ ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡಿದ್ರು, ಆ ಪೋಸ್ಟನ್ನು ಟ್ಯಾಗ್ ಮಾಡಿದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಅಕ್ರಮ ಸಂಬಂಧಕ್ಕೆ 41 ವರ್ಷದ ಅಮಾಯಕ ವಸಂತ ನಾಯ್ಕ್ ಬಲಿಯಾಗಿದ್ದಾರೆ. ಈಗಾಗಲೇ ಬಲಿಯಾಗಿದ್ದಾರೆ. ಅದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. RSS ಹಿನ್ನೆಲೆಯಿಂದ ಬಂದ ಸುರೇಶ್ ಕುಮಾರ್ ವಿಜೇಂದ್ರ ಪಾತ್ರ ಏನು ಅನ್ನುವಂಥದ್ದು ಮುಖ್ಯ ಅಂತೇಳಿ ಕಮಲಾಕರ್ ಭಟ್ ಇವರಿಬ್ಬರ ಜೊತೆಗೆ ಇರ್ತಕ್ಕಂತಹ ಫೋಟೋಗಳನ್ನು ಇಟ್ಟುಕೊಂಡು ಪೋಸ್ಟ್ ಮಾಡಿದ್ದಾರೆ. ಶಾಸಕ ಕಾನೂನು ಸಚಿವರಾಗಿದ್ದವರು ಕೊಲೆ ಆರೋಪಿ ಪೋಷಿಸಿದ್ದು ಸಂವಿಧಾನಕ್ಕೆ ಅಪಚಾರ ಅಂತ ಹೇಳಿ BK ಹರಿಪ್ರಸಾದ್ ಇದನ್ನು ಕೂಡ ಸಂವಿಧಾನದ ವ್ಯಾಪ್ತಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇವರ ಕೆಸರೇರಿ ಚಾಟಗಳಿಗೆ, ಅಕ್ರಮ ದಂಧೆಗಳಿಗೆ ಸ್ವಯಂ ಘೋಷಿತ ಸಜ್ಜನ ಶಾಸಕ ಬಿರುದಾಂಕಿತ ಸುರೇಶ್ ಕುಮಾರ್ ಅವರ ಪ್ರೋತ್ಸಾಹ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ BK ಹರಿಪ್ರಸಾದ್ ಅವರ ಪ್ರಶ್ನೆ. ಸದನದಲ್ಲಿ ಮಹಿಳೆಯರನ್ನೇ ಅಪಮಾನ ಮಾಡುವವರು, ಸ್ತ್ರೀ ಪೀಡಕರು, ಅತ್ಯಾಚಾರಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಹೇಳಿ ಕಮಲಾಕರ್ ಭಟ್ ಸುರೇಶ್ ಕುಮಾರ್ ಅವ್ರ ಜೊತೆಗಿರ್ತಕ್ಕಂಥ ಫೋಟೋವನ್ನು ಹಾಕಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಕೂಡ ವಸಂತ ನಾಯ್ಕ್ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ತುಕೊಳ್ಬೇಕು ಅಂತ. ಕೊಲೆಯ ಆರೋಪಿಯಲ್ಲ ಅವರು, ಆದರೆ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ತುಕೊಳ್ಬೇಕು ಅಂತ ಹೇಳಿ ಯಾವ ರೀತಿಯಾದಂತಹ ಸಂಬಂಧವನ್ನು BK ಹರಿಪ್ರಸಾದ್ ಅವರು ಹೆಣೆಯೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾವಾಗ BK ಹರಿಪ್ರಸಾದ್ ಇಂಥದ್ದೊಂದು ಮಾತನ್ನು ಹೇಳಿದ್ರು, ಹರಿಪ್ರಸಾದ್ಗೆ ಸುರೇಶ್ ಕುಮಾರ್ ಅವರು ಕೂಡ ನೀತಿ ಪಾಠವನ್ನು ಮಾಡಿದ್ದಾರೆ. ಕೊಲೆ ಕೇಸ್ಗೆ ನನ್ನ ಹೆಸರು ತಳಕು ಹಾಕಿದ್ದು ನಿಮ್ಮ ಬೌದ್ಧಿಕ ದಿವಾಳಿತನದ ಪ್ರತೀಕ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಅವರು ಹೇಳೋದೇನೋ ಕೇಳಿಬಿಟ್ರು, ಆದರೆ ಕಡೆಗೆ ಅವರು ಕೂಡ ಮಾಡಿದ್ದು ಅದನ್ನೇ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿರುವ ನಾವು ಸಾವಿರಾರು ಜನರನ್ನು ಭೇಟಿ ಆಗ್ತೇವೆ ಅಂತ ಹೇಳಿ ಜನರಲ್ ಆದಂತಹ ಸ್ಟೇಟ್ಮೆಂಟ್. ಯಾಕಂದರೆ ಈ ಯಾವುದೇ ರೀತಿಯಂಥ ಆರೋಪಿಗಳು ಅದು ಅವರ ಆಪ್ತರೇ ಆಗಿದ್ರು ಕೂಡ ಇಲ್ಲಿ ಆಪ್ತ ಅಂಥೇಳಿ ಹೌದು ಅಲ್ವೋ ಅಂತ ಹೇಳೋದನ್ನು ಸುರೇಶ್ ಕುಮಾರ್ ದೃಢೀಕರಿಸಬೇಕು ಅಥವಾ ಕಮಲಾಕರ್ ಭಟ್ ದೃಢೀಕರಿಸಬೇಕು. ಆಪ್ತರ ಜೊತೆಗಿರುವ ಫೋಟೋನೇ ಆದರೂ ಕೂಡ ಆಪ್ತ ಅಲ್ಲ ಅಂತ ಹೇಳ್ತಾರೆ. ಭೈರತಿ ಬಸವರಾಜ್ ಅವರು ಪ್ರಕರಣದಲ್ಲಿ ನಾವು ನೋಡ್ತಾ ಇದ್ವಿ ಹೇಗೆ ಆಪ್ತ ಅಲ್ಲ ಅಂತ ಹೇಳ್ತಿದ್ರು. ಜೊತೆಗೇನೆ ಕುಂಭಮೇಳವರೆಗೂ ಕೂಡ ಹೋದರೂ ಕೂಡ ಯಾರೋ ಒಬ್ಬರು ತೆಗೆದುಕೊಂಡಂತಹ ಫೋಟೋಗೂ ಅವರ ಖಾಸಗಿ ಬದುಕಿನ ವಿಕೃತಿಗಳಿಗೂ ಏನು ಸಂಬಂಧ ಅನ್ನುವಂಥದ್ದು ಸುರೇಶ್ ಕುಮಾರ್ ಪ್ರಶ್ನೆ ನಿಜ. ಯಾಕಂದರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ವ್ಯಕ್ತಿ. ಹಾಗೆಂತೇಳಿ ಆತ ಮಾಡಿರ್ತಕ್ಕಂಥ ಎಲ್ಲ ವಿಕೃತಿಗಳಲ್ಲೂ ಇವ್ರದ್ದೇ ಪಾತ್ರ ಇದೆ ಅಂತ ಹೇಳುವಂಥದ್ದು ಯಾವ ರೀತಿಯಂಥ ಹೋಲಿಕೆಗೆ ಸಮ. ಸುರೇಶ್ ಕುಮಾರ್ ಅವ್ರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದ ನಾಯಕರ ಫೋಟೋ ತೆಗೆದುಕೊಂಡವರು ಜೈಲು ಪಾಲಾದ ಉದಾಹರಣೆಗಳು ಇಲ್ವೇ? ನಿಮ್ಮ ನಾಯಕರ ಜೊತೆಗೆ ಫೋಟೋ ತೆಗೆದುಕೊಂಡಂಥವ್ರು ಜೈಲು ಪಾಲಾಗಿಲ್ವಾ? ಅಂಥದ್ದು ಮಾಡೋಕ್ಕೆ ಹೋದರೆ ಸೀರೀಸ್ ಸಿಗಬಹುದು ಎಲ್ಲ ಪಕ್ಷಗಳಲ್ಲೂ ಕೂಡ. ನಿಮ್ಮ ನಾಯಕರುಗಳೆಲ್ಲ ಆ ಅಪರಾಧಗಳ ನೈತಿಕ ಹೊಣೆ ಹೊತ್ತಿದ್ದಾರೆಯೇ ಅನ್ನುವ ಪ್ರಶ್ನೆಯನ್ನು ಕೂಡ ಸುರೇಶ್ ಕುಮಾರ್ ಅವರು ಕೇಳಿದ್ದಾರೆ. ಹಾಗಾದರೆ ನಿಮ್ಮ ನಾಯಕರುಗಳು ಯಾರ್ಯಾರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ನೈತಿಕ ಹೊಣೆಯನ್ನು ಹೊತ್ಕೊಳ್ತಾರಾ? ನಾನು ಜ್ಯೋತಿಷ್ಯ ನಂಬೋದಿಲ್ಲ, ಮೂಢನಂಬಿಕೆ ಬೆಂಬಲಿಸುವವನು ಅಲ್ಲ ಅಂತೇಳಿ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಜ್ಯೋತಿಷ್ಯವನ್ನು ನಂಬೋದಿಲ್ಲ, ಹಾಗೆಯೇ ಮೂಢನಂಬಿಕೆಗಳನ್ನು ಬೆಂಬಲಿಸುವವನು ನಾನಲ್ಲ. ಧಾರ್ಮಿಕ ನಂಬಿಕೆಗಳಿಗೂ ಕ್ರಿಮಿನಲ್ ಚಟುವಟಿಕೆಗಳಿಗೂ ಇರುವ ವ್ಯತ್ಯಾಸ ತಿಳಿಯದಷ್ಟು ದಡ್ಡನೂ ನಾನಲ್ಲ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ BK ಹರಿಪ್ರಸಾದ್ ಅವರ ಆರೋಪಗಳಿಗೆ. ಅಷ್ಟೇ ಅಲ್ಲದೆ ಶವದ ಮುಂದೆ ನಿಂತು ರಾಜಕೀಯ ಲಾಭ ಹುಡುಕುವ ನಿಮ್ಮ ಚಾಳಿ ಸಂವಿಧಾನಕ್ಕೆ ಮಾಡುವ ದ್ರೋಹ ಅಂತ ಹೇಳಿ
ಸಂವಿಧಾನದ ಮೂಲಕವಾಗಿ ಅವರೇನು ಪ್ರಶ್ನೆಯನ್ನು ಮಾಡಿದರು ಅದೇ ಸಂವಿಧಾನದ ಮೂಲಕವಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಸುರೇಶ್ ಕುಮಾರ್ ಅವರು ಮಾಡಿದರು. ಇಬ್ಬರು ಕೂಡ ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಒಬ್ಬ ಬಡ ಹಿಂದುಳಿದ ವರ್ಗದವನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಯಾತಕ್ಕೆ ಕೊಲೆ ಮಾಡಿದೆ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹರಿಪ್ರಸಾದ್ ಚಾರಿತ್ರೆ ಏನು ಅಂತ ಜನನೂ ತೀರ್ಮಾನ ಮಾಡಲಿ, ಸುರೇಶ್ ಕುಮಾರ್ ಚಾರಿತ್ರೆ ಏನೋ ಕೂಡ ಮಾಡಿ. ಹರಿಪ್ರಸಾದ್ ಅವರು ಇದು ಮಾಡ್ತಾ ಇರೋದು ಅವರ ಮೂರ್ಖತನದ ಹತಾಶತನದ ಒಂದು ಪ್ರತೀಕ. ಇದು ಒಬ್ಬ ಬೆಳಿಬೇಕು, ಯಾವುದೋ ಸ್ಥಾನಕ್ಕೆ ಹೋಗ್ಬೇಕು ಅಂತ ರಾಜಕಾರಣಕ್ಕೆ ಇದು ಭೂಷಣ ತರೋದಿಲ್ಲ. ಇದೊಂದು ಪ್ರಕರಣ ಇಟ್ಕೊಂಡು ಸಂಘ ಪರಿವಾರನ BJPನ ಎಳಿತಾ ಇರೋದು ಹರಿಪ್ರಸಾದ್ ಅವ್ರಿಗೆ ಇದೊಂದು ವ್ಯಾಧಿ. ಇದು ಹೀಗೆ ಇಲ್ಲಿ ಎದುರೇಟಾಯಿತು. ಆದರೆ ಇದು ಇಷ್ಟಕ್ಕೆ ಸೀಮಿತ ಆಗಲಿಲ್ಲ. ಪೋಸ್ಟ್ ವಾರ್ನ ಮೂಲಕವಾಗಿ ಶುರುವಾದಂಥದ್ದು ಕೊನೆಗೆ ಪರಿಷತ್ನಲ್ಲಿ ಮಾತಾಡುವವರೆಗೂ ಕೂಡ ಬಂದು ನಿಲ್ತು. BK ಹರಿಪ್ರಸಾದ್ ಅವರು ಇದೇ ವಿಚಾರವನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದ ಸತೀಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇನ್ನು ಕೆಲವ್ರ ಬಗ್ಗೆ ನಾನು ಒಳ್ಳೇದು ಮಾತಾಡಿದ್ದೆ, ಅವ್ರ ಕೈಲೇ ನನಗೆ ಬಯಸ್ತಾರೆ. ಅದರಿಂದ ನನಗೇನು ಬೇಸರ ಇಲ್ಲ. ಮತ್ತೆ ನಾನು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದರಿಂದ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ ಯಾವುದೇ ಇರಲಿ ಅಂತ ಹೇಳಿ. ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತ ಎಲ್ರಿಗೂ ಅಂತಾರೆ. ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಮಹಿಳೆಯರ ಶೋಷಣೆ, ಅದ್ರ ಜೊತೆಗೆ ವ್ಯವಸ್ಥೆ, ಸಂಪ್ರದಾಯ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಅನ್ನೋದು ಹೇಳಕ್ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ. ಇದು ಅಷ್ಟೇ ನಮ್ಮ ಕಳಕಳಿ. ಹೀಗೆ ಇಲ್ಲಿ BK ಹರಿಪ್ರಸಾದ್ ಅವರು ಈ ವಿಚಾರವನ್ನು ವಿಧಾನ ಪರಿಷತ್ತನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಕಮಲ ಮತ್ತು ಕರಪಕ್ಷದ ನಾಯಕರುಗಳು ಯಾವ್ಯಾವ ಸ್ವರೂಪದಲ್ಲಿ ತಮ್ಮನ್ನು ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಷ್ಟೇ. ಆದರೆ ಕಮಲಾಕರ್ ಭಟ್ ಮತ್ತು ಯಾರು ತಪ್ಪಿತಸ್ಥರು ಇದ್ದಾರಲ್ಲ ಇದರಲ್ಲಿ ಆ ಪ್ರಕರಣದಲ್ಲಿ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕಾಗಿರೋದು ಬಹಳ ಮುಖ್ಯ.